ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ನಾವಿವತ್ತು ಹಿರೇಕೆರೂರು ತಾಲೂಕು ವರಾಹ ಗ್ರಾಮ ರವೀಂದ್ರ ಪೂಜಾರ್ ಅವರ ಶುಂಠಿ ಪ್ಲಾಟ್ನಲ್ಲಿದ್ದೀವಿ. ರವೀಂದ್ರ ಪೂಜಾರ್ ಅವರು ತಮ್ಮ ಶುಂಠಿಗೆ ಕಿರಣ್ ಮಾರ್ಗದರ್ಶನದಲ್ಲಿ ಏನೇನು ಮಾಡಿದರು ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಒಳ್ಳೆಯ ಪ್ಲಾಟನ್ನು ಅವರು ಮಾಡಿದ್ದಾರೆ. ನಂತರ ರಗೋಡಿ, ನಂತರ ಹಿಮಾಚಲ ಎರಡನ್ನೂ ಕೂಡ ಅವರು ಬೆಳೆದಿದ್ದಾರೆ. ಸತತ 7 ವರ್ಷದ ಅವರ ಅನುಭವ ಐತಿ ಏನು ಶುಂಠಿ ಬೆಳೆಯಲ್ಲಿ. ರೈತರ ಅನುಕೂಲಕ್ಕಾಗಿ ನಾವು ಕೆಲವೊಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ರವೀಂದ್ರ ಅವರೇ, ನೀವು ಶುಂಠಿ ಈಗ ಎಷ್ಟು ದಿನದ ಬೆಳೆ? 4 ತಿಂಗಳು 4 ತಿಂಗಳ ಕಂಪ್ಲೀಟ್ ಆಗ್ತದೆ. 4 ತಿಂಗಳ ಕಂಪ್ಲೀಟ್. ಈಗ ಮರಿಗಳ ಸಂಖ್ಯೆ? ಮರಿಗಳು 20ರಿಂದ 25 ತನಕ ಇದೆ. 20ರಿಂದ 25 ಮರಿ ಇದೆ. ಏನು ಗರಿಗಳು ಇಷ್ಟ ಅಗಲವಾಗಿ ಕಾಣ್ತಾ ಇದೆ, ಏನು ನಿಮ್ಗೆ ಇದರ ಅಭಿಪ್ರಾಯ? ಚೆನ್ನಾಗಿದೆ ಸರ್. ಹಾಂ, ಗರಿಗಿನೂ ಆಗ್ಲಾ ಇದೆ ಸರ್. ಹೆಲ್ದಿ ಇದೆ ರೀ, ಮರಿ ಬಂದಿದ್ದಷ್ಟು ದಪ್ಪ ಇದೆ ರೀ. ಮರಿ ದಪ್ಪ ಇದೆ. ಹಾಂ ಸರ್. ಹಾಂ, ಏನು ನಿಮ್ಗೆ ಈ ಕಿರಣ್ ಮಾರ್ಗದರ್ಶನ ಏನು ನಿಮಗೆ 2 ವರ್ಷದಿಂದ ಪಡಿತಾ ಇದ್ದಾರೆ, ಏನು ಅನಿಸ್ತಾ ಇದೆ? ಕಿರಣ್ ಚೆನ್ನಾಗಿದೆ ಪ್ರಾಡಕ್ಟ್ಗಳು ನಿಮ್ಗೆ ಏನು ಅನಿಸ್ತಾ ಇದೆ? ಭಾಳ ಅಂದ್ರೆ ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಈಗ ಈ ಹಿಂದೆ ನೀವು ಏನು ಶುಂಠಿ ಹಿಂದಿನ ವರ್ಷ ಬೆಳೆದಿದ್ರಿ, ನಿಮ್ಮ ಶುಂಠಿ ತೂಕದಲ್ಲಿ ಅಥವಾ ಇದರಲ್ಲಿ ಏನಾದರೂ ಬದಲಾವಣೆಗಳನ್ನು ಕಂಡ್ರೆ? ಅದು ಮೊದ್ಲಿಗೆ ಮಾಡಿದ್ದಕ್ಕೂ ಇದು ಕಿರಣ್ ಮಾರ್ಗದರ್ಶನ ಮಾಡೋದಕ್ಕೂ ವ್ಯತ್ಯಾಸ ಕಂಡಿದೆ. ವೇಟ್ ಜಾಸ್ತಿ ಬರ್ತದೆ, ಶುಂಠಿ ತೂಕ ಜಾಸ್ತಿ. ಹಾಂ ಸರ್. ಈ ವರ್ಷ ನೀವೇನು ಶುಂಠಿ ಬೆಳೀತಾ ಇದ್ದೀರಿ, ಏನು ವರ್ಷದಂತೆ ಕೆಲವೊಂದು ರೋಗಗಳು ಇಂಥವೆಲ್ಲ ಮಾತಾಡ್ತಾರೆ. ನೀವೇನೇನು ಮಾಡಿದ್ರಿ ಇದಕ್ಕೆ? ನಾವು ಬೆಂಕಿ ರೋಗೆಲ್ಲ ಬಂದಾಗ ನಾವು ಪಾಲಿಟಾನ್ ಎಲ್ಲ ಸ್ಪ್ರೇ ಕೊಟ್ಟೇವೆ ಸರ್. ಇದು ಕೆರನಿಂದ ಮೊದ್ಲಿಗೆ ಬೀಜೋಪಚಾರನ ಜರ್ಮಿಟಾನ ಮಾಡಿದ್ವಿ ರೀ, ಕೆರನ್ ಆರ್ಗ್ಯಾನಿಕ್ ಇಂದ. ಆಮೇಲೆ ನಾವು ಇದನ್ನ ಒನಿಟಾನ್ ಕೊಟ್ಟೇವ್ರಿ, ರ್ಯಾಪಿಡಾನ್ ಕೊಟ್ಟೇವೆ ಸರ್, ಹರ್ವಾಸ್ ಕೊಟ್ಟೇವ್ರಿ, ಚಿಕನ್ ಜೊತೆಗೆ ಬ್ರಿಂಚು ವಿತ್ ಸ್ಪ್ರೇ ಎರಡನ್ನೂ ಮಾಡಿದ್ವಿ. ಹಾಂ ಸರ್. ಇದು ಜೊತೆಗೆ ಮತ್ತು ಗೊಬ್ಬರಗಳನ್ನು? ಗೊಬ್ಬರಗಳು 2 ಮುಗಿದಿದೆ. 2 ಗೊಬ್ಬರನೂ ಹಾಕಿ, ಗೊಬ್ಬರಗಳನ್ನು ಹಾಕಿದ್ವಿ. ಮೂಲ ಸಗಣಿ ಗೊಬ್ಬರ ಹಾಕಿದ್ದೇವೆ ಸರ್. ಸಗಣಿ ಗೊಬ್ಬರ 2 ಟ್ರಿಪ್ ಹಾಕಿದ್ವಿ. ಮತ್ತೇನಾದರೂ ಜೈವಿಕ ತತ್ವಗಳನ್ನು ಬಳಸಿದ್ವಿ? ಹಾಕಿದ್ದೇವೆ ಸರ್. ಏನೇನು ಜೈವಿಕ ಗೊಬ್ಬರಗಳು? ಜಿಂಕು, ಬೋರಾನ್, ಅಲ್ಲ ಇವು ಟ್ರೈಕೋಡರ್ಮ, ಸುಡಾಮೋನಸ್ ಯೂಸ್ ಮಾಡೇವಿ ಸರ್. ಗೊಬ್ಬರ ಜೊತೆಗೆ ಯೂಸ್ ಮಾಡೇವಿ ಸರ್. ನೆಕ್ಸ್ಟ್ ಒಂದು ಟ್ರೈಕೋಡರ್ಮ, ಸುಡಾಮೋನಸ್, ವ್ಯಾಮು ಇವನ್ನೊಂದ್ಸಲ ಡ್ರಿಂಚು ಕೊಟ್ಟೇವೆ ಸರ್. ಡ್ರಿಂಚು ಕೊಟ್ಟಿದ್ದು ಯೂಸ್ ಮಾಡಿದ್ವಿ. ಓವರಾಲ್ನೊಳಗೆ ಈಗೆಲ್ಲ ಅಕ್ಕಪಕ್ಕನೂ ಶುಂಠಿ ಇದಾವು. ನಿಮ್ಗೇನು ಅನ್ಸುತ್ತೆ? ನಿಮ್ಮ ಶುಂಠಿ, ಅವ್ರ ಶುಂಠಿ ಬೆಳವಣಿಗೆಗಳು ಇವೆಲ್ಲ ನಮಗೆ ಚೇಂಜ್ ಕಾಣಿಸ್ತಿದೆ ಸರ್. ಬರೋ ಕುಡಿಗಳಷ್ಟು ನೇರವಾಗಿ ದಿಟ್ಟವಾಗಿರೋ ಸರ್. ಮರಿಗಳು ಹೆಲ್ದಿ ಇದೆ ಸರ್, ಬಂದಿರೋ ಮರಿಗಳು. ಆಮೇಲೆ ಎಲಿಗಳು ಎಲ್ಲ ಅಗಲ ಬರ್ತಿದೆ ಸರ್. ಬರ್ತಾ ಇದೆ. ಹಾಂ, ಏನು ಅಕ್ಕಪಕ್ಕ ತೋಟದವ್ರು ಏನಾದರೂ ನಿಮ್ಗೆ ಸಂಪರ್ಕ ಮಾಡ್ತಾರೆ? ಈಗ ಕೇಳ್ತಾ ಇದಾರೆ ಸರ್. ಆಲ್ಮೋಸ್ಟ್ ಅಲ್ಲಿ ಏನ್ ಮಾಡಿದಿರಿ, ಇಷ್ಟು ಚೆನ್ನಾಗಿ ಬಂದೈತಿ, ನಮ್ಗೆಲ್ಲ ಹಳದಿ ಆಗಿದ್ದಾವ, ಇದಿಷ್ಟು ಕಪ್ಪು ಐತಲ್ಲ, ಹಳದಿ ಇದ್ದದ್ದು ಕಪ್ಪು ಆಗೈತಲ್ಲ, ರೀಸನ್ ಏನ್ ಮಾಡಿದಿರಿ ಅಂತ ಕೇಳ್ತಾರೆ. ಏನು ಮಾಡಿದ್ರಿ ನೀವು? ಅದು ಏನು ಈಗ ನಿಮಗೂ ಇದು 1 ತಿಂಗಳಿಂದ ನಾವು ವಿಸಿಟ್ ಮಾಡಿದಾಗ ಅಲ್ಲಲ್ಲಿ ಹಳದಿ ಕಾಣ್ತೀವಿ. ಹೌದು ಸರ್. ಈ ಹಳದಿ ಕಾಣ್ತಕ್ಕಂಥ ವ್ಯವಸ್ಥೆಗೆ ನೀವೇನು ಮಾಡ್ಕೊಂಡ್ರಿ? ಕಿರಣ್ ಕಂಪ್ನಿದ ಯೂಸ್ ಮಾಡೇವಿ ಸರ್. ಒನಿಟಾನ್ ಸ್ಪ್ರೇ ಕೊಟ್ಟಿದ್ದೇವೆ ಸರ್. ಆಮೇಲೆ ರ್ಯಾಪಿಡಾನ, ಆಮೇಲೆ ಇದನ್ನು ಟ್ರೈಕೋಡರ್ಮ, ಸುಡಾಮೋನಸ್ ಡ್ರಿಂಚು ಕೊಟ್ಟಿವಿ ಸರ್. ಗೊಬ್ಬರ 4 ಚೀಲ ಕೊಟ್ಟಿದ್ದೀವಿ ಸರ್ ಫಸ್ಟಿಂದ ಸಲ. ಈಗ 2 ಗೊಬ್ಬರ ಮುಗಿದಿದ್ದೀವಿ. ಮೊದಲನೇ ಸಲ 4 ಕಾಂಪ್ಲೆಕ್ಸ್ ಕೊಟ್ಟಿದ್ದೀವಿ. 2ನೇ ಬಾರಿ 3 ಕಾಂಪ್ಲೆಕ್ಸ್ ಕೊಟ್ಟಿದ್ದೀವಿ. ಡೈರೆಕ್ಟಾಗಿ ಯೂರಿಯಾ ಗೊಬ್ಬರ ಏನು ಯೂಸ್ ಮಾಡಿದ್ದೀವಿ. ಡ್ರೆಂಚಿಂಗ್ ಏನು ಕೊಟ್ರಿ? ಡ್ರೆಂಚಿಂಗು ಸ್ಟಾರ್ಟಿಂಗ್ ಫಸ್ಟಿನ ಡ್ರೆಂಚಿಂಗ್ ಸರ ರ್ಯಾಪಿಡಾನ್ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇವನ್ನೆಲ್ಲ ಕೊಟ್ಟಿದ್ದೀವಿ ಸರ್. 2ನೇ ಡ್ರೆಂಚಿಂಗು ರ್ಯಾಪಿಡಾನ, ಒನಿಟಾನು, ಆಮೇಲೆ ಟ್ರೈಕೋಡರ್ಮು, ಸುಡಾಮೋನಸ್ ಕೊಟ್ಟಿದ್ದೀವಿ. 3ನೇ ಡ್ರೆಂಚಿಂಗ್ ಸೇಮ್ ಇದನ್ನೇ ಮಾಡಿದ್ದೀವಿ. ಇಲ್ಲಿವರೆಗೂ ಎಷ್ಟು ಸ್ಪ್ರೇ ಮಾಡಿದ್ವಿ? 6 ಸ್ಪ್ರೇ ಆಗಿದೆ. ಏನೇನು? 3 ಕೆಮಿಕಲ್ಸ್ ಆಗಿದೆ ಸರ್. 3 ನಮ್ಮ ಇದು ಕಿರಣ್ ಆರ್ಗ್ಯಾನಿಕ್ ಕಂಪ್ನಿ ಹೋಗಿದೆ ಸರ್. ಏನು ಮಾಡಿದ್ರಿ ಕಿರಣ್ನಲ್ಲಿ? ಕಿರಣ್ ಒನಿಟಾನ ಇದನ್ನು ಕೊಟ್ಟಿವಿ ಸರ್ ಸ್ಟಾರ್ಟಿಂಗ್. ಒನಿಟಾನ್ 99 ಜಿಂಕ್ ಎಡಿಟಾ, ಪೆರಿಸೈಟಾ ಫಸ್ಟಿಗೆ ಕೊಟ್ಟಿವಿ ಸರ್. ಆಮೇಲೆ ಒನಿಟಾನ ಮತ್ತೊಂದು ಸಲ ಕೊಟ್ಟಿವಿ ಸರ್. ಒನಿಟಾನ ಜೊತೆಗೆ ಕೆಲವೊಂದು ನ್ಯೂಟ್ರಿಯೆಂಟ್ಸ್ಗಳನ್ನ ಯೂಸ್ ಮಾಡಿ ಕೊಟ್ಟಿವಿ ಸರ್. 3ನೇ ಡ್ರಿಂಚಿಂಗ್ ಇದೆ ಸ್ಪ್ರೇ ಹರ್ಬಾಸ್, ಒನಿಟಾನು ಕೊಟ್ಟಿವಿ. ಈ ಮಧ್ಯದೊಳಗೆ ಕೆಮಿಕಲ್ನ 3 ಮಾಡಿದ್ವಿ. ಎಷ್ಟು ದಿವಸದ ಅಂತರ ಇಟ್ಕೊಂಡು? 15 ದಿನದ ಅಂತರ. 15. ಹೊಳೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಳ್ಳೆ ಕೆಲವೊಂದು ಹತ್ರ ಕಾಣಿಸ್ತಿಲ್ಲ. ಇದು ಹಾಕಿದ್ವಲ್ಲ ಸರ್, 5 ವರ್ಷದಿಂದ ಶುಂಠಿ ಹಾಕಿದ್ವಿ ಸರ್. ಅದು ಅವಾಗ ಎಲ್ಲೆಲ್ಲಿ ಬಂದಿತ್ತು ಅಲ್ಲಿ ಕೆಲವೊಂದು ಹತ್ರ ಬಂದಿದೆ ಸರ್. ಆದರೆ ಅದನ್ನು ರ್ಯಾಪಿಡಾನ, ಹರ್ಬಾಸಿ ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ಅವನ್ನ ಅಲ್ಲಿಗೆ ನಿಲ್ಸಿದ್ದೇವೆ ಸರ್. ಹೊಳೆ ಮಾಮೂಲಾಗಿ ಬರ್ತದೆ ಸರ್, ಅಷ್ಟು ಮಾಮೂಲಾಗಿ ಬರ್ತೈತೆ ರೀ. ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ಸರ್. ಮುಂದೆ ಎಲ್ಲಿ ಹೋಗಿಲ್ಲ ಸರ್. ಹೊಳೆ ಬಗ್ಗೆ ನಿಮಗೆ ಏನು ಹೆದರಿಕೆ ಇಲ್ಲ? ಇಲ್ಲ ಸರ್, ಇಲ್ಲ. ಈ ಶುಂಠಿ ಈಗೇನು ಇಷ್ಟು ಚೆನ್ನಾಗಿದೆ ಅಂತ ನೀವೇನಂತೀರಿ? ಪ್ರಾರಂಭದಲ್ಲಿ ಇದು ಹುಟ್ಟೋದು ಭಾಳ ನಿಧಾನ ಆಗಿತ್ತು ಅಂತ ನೀವು ಅಂದ್ರಿ. ಹೌದು ಸರ್. ಏನು ಯಾವಾಗಲೂ ನಾವು ಶುಂಠಿ ಆಗಿದ್ದ ಸರ್ 20-25 ದಿನಕ್ಕೆ ಮೆರಿ ಕಾಣುತ್ತೆ ಸರ್. ಮೆಳಿಕೆ ಸಣ್ಣಕ್ಕೆ ಈ ಸಲ 1 ತಿಂಗಳು 10 ದಿನ ಆದ್ರೆ ಕಾಣಿಸ್ತೀವಿ. ನಾವು ಮೊದಲಿಗೆ ಈ ಬಿಸಿಲಿನ ವಾತಾವರಣಕ್ಕೆ ಈ ಥರ ಆಗಿದೆ, ಮುಂದೆ ಕಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ವಿ ರೀ, ಹುಟ್ಟತ್ತೆ ಇಲ್ಲ ಅಂತ.
ಆದ್ರೂ ಈ ಲೆಕ್ಕಕ್ಕೆ ಬರ್ತೈತಿ ಅನ್ಕೊಂಡಿದ್ದಿಲ್ರಿ. ಕಿರಣ್ ಮಾರ್ಗದರ್ಶನ ಪಡ್ಕೊಂಡೇವು, ಯಾವ ರೀತಿ ಮಾಡ್ಕೊಂತ ಬಂದಿವಿ ಸರ್, ಅದೇ ರೀತಿನ ಪ್ರತಿ ವರ್ಷ ಎಷ್ಟು ಈ ತಿಂಗಳಿಗೆ ಎಷ್ಟು ಬೆಳಿಬೇಕಾಯ್ತು ಅದಕ್ಕಿಂತ ಚೆನ್ನಾಗಿ ಬಂದಿದೆ ಸರ್. ನೀರಿನ ಬಗ್ಗೆ ನಿಮ್ಮ ಅಭಿಪ್ರಾಯ? ನೀರು ನಮಗೆ ಮೊದಲಿಗೆ ಅಷ್ಟೊಂದು ಗೊತ್ತಿದ್ವಿ ಸರ್, ಈ ಭೂಮಿಗೆ ಎಷ್ಟು ಬೇಕಾಗ್ತದೆ ಜಾಸ್ತಿ ನೀರನ್ನ ಬಳಸಿದ್ವಿ ಸರ್. ನಾವು ಪ್ರತಿಯೊಂದು ಕುಡಿನ ಹಿಂಗೆ ಸೀದಾ ಇದ್ದೀವಿ ಸರ್. ಅವಾಗ ಎಲ್ಲ ಕೊಟ್ಟಿದ್ವಿ ಸರ್. ಕಿರಣ್ ಮಾರ್ಗದರ್ಶನದ ಮುಖಾಂತರ ನಾವು ನೀರನ್ನು ಕಡಿಮೆ ಬಳಸಿ ಅವಾಗ ಸರಿ ಆಗ್ತಾ ಬಂದು ನೀರನ್ನು ಹಿತಮಿತವಾಗಿ ಬಳಸಿದ ಮೇಲೆ ನಮ್ಮ ಶುಂಠಿ ಈ ನೀಳುವಾದ ಗರಿಗಳು ಪ್ರತಿಯೊಂದೂ ಆಮೇಲೆ ಸಾಕು. ಈ ನೀರು ಕಡಿಮೆ ಕೊಟ್ಟಿರೋದ್ರಿಂದ ಶುಂಠಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಮರಿ ಇದು ಏನು ಕೊಳೆ ಅಂಶನೂ ಕೊಳೆನೇ ಕಡಿಮೆ ಇದೆ ಸರ್. ಈ ತರ ಗರಿಗಳು ಅಷ್ಟು ಮೇಲೆ ಸೀದಾ ಬರೋದಕ್ಕೆ ನೀರು ಕಡಿಮೆ ಮಾಡಿದ್ರಿಂದನೇ ಆಗಿತ್ತು ಸರ್. ನೀರು ಮಾತ್ರ ನೀವು ಹಿತಮಿತವಾಗಿ ಬಳಸಿದ್ವಿ ಸರ್. ಯಾಕಂದ್ರೆ ಭಾಳ ಜನ ಅಂತಾರೆ ಶುಂಠಿಗೆ ನೀರು ಭಾಳ ಇಲ್ಲ ಸರ್, ನಾವು ನೀರು ಭಾಳ ಬಳಸಿದಾಗ ಪ್ರಾಬ್ಲಮ್ ಆಗಿತ್ತು ಸರ್. ಕಿರಣ್ ಮಾರ್ಗದರ್ಶನ ತಗೊಂಡು ಇದನ್ನು ಕಡಿಮೆ ಮಾಡಿದ್ಮೇಲೆ ನಮ್ದು ಶುಂಠಿ ಚೆನ್ನಾಗಿದೆ. ನೀರಿನ ಉಳಿತಾಯನೂ ಆಗೈತಿ, ಕೆಲಸದ ಉಳಿತಾಯನೂ ಆಗಿದೆ. ಕೆಲಸದ ಉಳಿತಾಯ. ಧನ್ಯವಾದ. ಓಕೆ ಸರ್.